ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನಾನು ಕಲರ್ಫುಲ್ ಪಕ್ಷಿಗಳನ್ನು ತೋರಿಸ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ನೋಡಿ ಇವು ಹೇಗೆ ಗಿಳಿ ನೋಡಿ, ಇದು ಕೈಯಲ್ಲಿ ಕಾಳುಗಳನ್ನು ಹಿಡಿದ್ರೆ ಅದನ್ನೇ ತಿಂತಾ ಇದೆ. ಗಿಳಿ ಎಲ್ಲ ಇದು ಒಂಥರ ಬೇರೆ ಪಕ್ಷಿಯು, ಚಿಕ್ಕದು ಗಿಳಿ ಥರನೇ ಇದೆ. ಇದು ಗಿಳಿ ಇರ್ಬೋದು, ಕಲರ್ ಮಾತ್ರ ಚೇಂಜ್ ಇದೆ. ಇದು ನೋಡಿ ಹೇಗಿದೆ, ಕಲರ್ ತುಂಬ ಚೆನ್ನಾಗಿದೆ. ಇದು ಗಿಳಿ ನೋಡಿ, ಕಲರ್ಫುಲ್ ಗಿಳಿ. ಇದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಪ್ಯಾರೆಟು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಪಕ್ಷಿಗಳು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನೇಚರ್ಗೆ ಒಂದು ರೀತಿ ಕಳೆಯನ್ನು ತಂದು ಕೊಡ್ತವೆ ಪಕ್ಷಿಗಳು. ಬೆಳಗ್ಗೆ ವಾಕ್ ಹೋಗಿ ನೋಡಿ, ಅವಾಗ ಗೊತ್ತಾಗುತ್ತೆ. ಎಲ್ಲ ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಇರ್ತವೆ. ಎಷ್ಟು ಚೆನ್ನಾಗಿರುತ್ತೆ ಬೆಳಗಿನ ವೈಬ್ಸು. ಇದು ನೋಡಿ ರೆಡ್ ಕಲರ್ ಗಿಳಿ ಹೇಗೆ ನೋಡ್ತಾ ಇದೆ ನೋಡಿ. ಈ ಥರ ಪಕ್ಷಿಗಳು ಬರೀ ಗ್ರೀನ್ ಒಂದೇ ಕಾಣಿಸುತ್ತೆ. ಈ ಕಡೆ ಎಲ್ಲ ಗಿಳಿ ಇವೆಲ್ಲ ಬೇರೆ ಬೇರೆ ಕಡೆ ಇರುತ್ತೆ. ಇವು ಬೇರೆ ಕಂಟ್ರೀಸಲ್ಲಿರ್ಬೋದು. ಇದು ಬೇರೆ ಪಕ್ಷಿ, ಇದು ಗಿಳಿ ಎಲ್ಲ. ನೋಡಿ ಹೇಗೆ ನೋಡ್ತಾ ಇದೆ. ಒಂದು ರೀತಿ ಹದ್ದಿನ ಥರ ಇದೆ. ಇದು ಹದ್ದು ಇದ್ರೂ ಇರ್ಬೋದು, ಕಲರ್ಫುಲ್ ಆಗಿದೆ ಇದು. ಇದು ನೋಡಿ ಹೇಗೆ ಕೂತ್ಕೊಂಡಿದೆ ಮರದ ಮೇಲೆ. ನೋಡಿ ಇದು ಕಲರ್ಫುಲ್ ಗಿಳಿ. ಕಲರ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕೂಡ ಗಿಳಿ ಥರನೇ ಇದೆ. ರೆಡ್ ಕಲರ್ ನೋಡಿ ಹೇಗಿದಾವೆ. ಮನೆಯಲ್ಲಿ ಯಾರ್ಯಾರು ಪಕ್ಷಿಗಳನ್ನು ಸಾಕಿದ್ದೀರಾ ಕಮೆಂಟ್ ಮಾಡಿ. ಯಾರಿಗೆಲ್ಲ ಪಕ್ಷಿಗಳು ಇಷ್ಟ. ಎಲ್ಲರೂ ಪಕ್ಷಿಗಳು ತಿನ್ನೋಕೆ ಏನಾದರೂ ಇಡೀ ಬಾಲ್ಕನಿಲಿ. ನೋಡಿ ಇವು ಹೇಗೆ ಒಂದಕ್ಕೊಂದು ಆಟ ಆಡ್ತಾ ಇದ್ದಾವೆ. ಇವಕ್ಕೂ ಕೂಡ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ ಆವಾಗವಾಗ. ಒಂದಕ್ಕೊಂದು ಆಟ ಆಡ್ತಾ ಇರ್ತವೆ ಹೀಗೆ. ನೋಡಿ ಇದು ಇಂಡಿಯಾ, ಇಲ್ಲಿ ನಮ್ಗೆ ಜಾಸ್ತಿ ಇವು ಗ್ರೀನ್ ಪ್ಯಾರೆಟ್ ಗ್ರೀನ್ ಅಂತಾರಲ್ಲ, ಈ ಗಿಳಿಗಳು ತುಂಬ ಕಾಣಿಸ್ತವೆ ಇಂಡಿಯಾದಲ್ಲಿ. ಬೇರೆ ಕಲರ್ಫುಲ್ ಪಕ್ಷಿಗಳು ಕಮ್ಮಿ ಕಾಣಿಸೋದು. ಆದರೆ ಜೂನಲ್ಲಿರುತ್ತೆ, ಎಲ್ಲ ಪಕ್ಷಿಗಳು ಇರುತ್ತೆ ಜೂನಲ್ಲಿ. ಇದು ನೋಡಿ ಕೈಯಲ್ಲಿ ಏನು ಸೊಪ್ಪು ಹಿಡಿದಿದ್ದಾರೆ, ಅದನ್ನೆಲ್ಲ ತಿಂತಾ ಇದ್ದಾವೆ. ಇವೆಲ್ಲ ಸಾಕಿದ ಪಕ್ಷಿಗಳು ಅನಿಸುತ್ತೆ. ಇವೆಲ್ಲ ಮನೆಯಲ್ಲೇ ಅದಕ್ಕೆ ಪಂಜರದಲ್ಲಿ ಇಟ್ಟಿರ್ತಾರೆ. ಅವು ಏನಾದರೂ ಹಾಕಿದರೆ ಬಂದು ಕೈ ಮೇಲೆ ಕುತ್ಕೊಂಡು ತಿಂತಾ ಇದ್ದಾವೆ ನೋಡಿ. ತುಂಬ ಚೆನ್ನಾಗಿದೆ. ಇವು ನೋಡಿ 3 ಚಿಕ್ಕ ಚಿಕ್ಕ ಪಕ್ಷಿಗಳು ಹೇಗೆ ಕುತ್ಕೊಂಡಿದ್ದಾವೆ. ಇದು ನೋಡಿ ಕಿಂಗ್ ಫಿಶರ್ ಅಂತಾರೆ ಇದಕ್ಕೆ. ಹೇಗೆ ಮರದ ಮೇಲೆ ಕುತ್ಕೊಂಡಿದೆ ನೋಡಿ. ಎರಡು ಪಕ್ಷಿಗಳು ಕುತ್ಕೊಂಡಿದ್ದಾವೆ. ಎಲ್ಲ
ಎಲ್ಲ ಪಕ್ಷಿಗಳು ಅಷ್ಟೇ ಮರಿಗಳಿಗೆ ಎಲ್ಲ ಕಡೆ ಓಡಾಡಿ ಎಲ್ಲ ಕಡೆ ಹಾರಾಡಿ ಅವಕ್ಕೆಲ್ಲ ಆಹಾರ ಆಯ್ದುಕೊಂಡು ಬಂದು ಮರಿಗಳಿಗೆ ತಿನ್ನಿಸ್ತಾ ಇರ್ತವೆ. ಮರಿಗಳು ಕೂಡಿಗೆ ಬಂದ ತಕ್ಷಣ ಮರಿಗಳು ಎಲ್ಲ ಕಾಕ ಬಾಯಿ ಓಪನ್ ಮಾಡಿ ಇಟ್ಕೊಂಡಿರ್ತವೆ. ಅವು ಮರಿಗಳಿಗೆಲ್ಲ ತಾವು ತಂದ ಆಹಾರ ತಿನ್ನಿಸ್ತವೆ. ಅದು ಗಂಟ್ಲಲ್ಲಿ ಸೈಡಲ್ಲಿ ಇಟ್ಕೊಂಡಿರ್ತಾವೆ ಬಾಯಲ್ಲಿ. ನಾನೇ ನೋಡಿದ್ದೀನಿ ಎಷ್ಟೊಂದು ಸಲ. ನಮ್ಮ ಮನೆ ಹಿಂದೆ ಬಾಲ್ಕನಿಲಿ ಗೂಡು ಇದೆ ಒಂದು, ಅದೇ ಕಟ್ಟಿದೆ ಪಕ್ಷಿನೇ. ಅದು 5-6 ತಿಂಗಳಿಗೊಂದು ಸಲ ಮರಿ ಹಾಕಿದಾಗಷ್ಟೇ ಅಲ್ಲಿರ್ತವೆ. ಮರಿಗಳು ಸ್ವಲ್ಪ ದೊಡ್ಡ ಹೋದ್ಮೇಲೆ ಹಾರಿ ಹೋಗ್ಬಿಡ್ತವೆ. ಒಂದು 10-12 ಮರಿಗಳು ಇರ್ತವೆ. ಪಕ್ಷಿಗಳೆಲ್ಲ ತಿನ್ನಿಸ್ತಾ ಇದ್ದರೆ ಎಲ್ಲ ಓಪನ್ ಮಾಡ್ಕೊಂಡು ಕುತ್ಕೊಂಡಿರ್ತವೆ ಬಾಯಿನ. ಇಷ್ಟಿಷ್ಟೇ ಚಿಕ್ಕ ಮರಿಗಳು, ಪಕ್ಷಿ ಮರಿಗಳು ತುಂಬ ಚೆನ್ನಾಗಿರ್ತವೆ. ಇದು ಕಾಮನ್ ಬಾಲ್ಕನಿಲಿ ಎಲ್ಲರ ಮನೇಲೂ ಎಲ್ಲ ಕೆಲವು ಕಡೆ ಗೂಡು ಕಟ್ಟಿರ್ತವೆ. ಅಲ್ಲೆಲ್ಲ ಮರಿಗಳನ್ನ ಹಾಕ್ತವೆ. ಅವು ಸ್ವಲ್ಪ ದೊಡ್ಡ ಹೋದ್ಮೇಲೆ ಮರಿಗಳು ಇರಲ್ಲ. ಇದು ನೋಡಿ ವೈಟ್ ಪ್ಯಾರೆಟ್ ಥರ ಇದೆ. ಇದು ಹೇಗೆ ಕೂತ್ಕೊಂಡಿದೆ ನೋಡಿ, ಸೈಲೆಂಟಾಗಿ ಏನೋ ನೋಡ್ತಾ ಇದೆ ಆ ಕಡೆ ಈ ಕಡೆ. ಇವೆಲ್ಲ ಮಳೆಗೆ ಚಳಿಗೆ ಹೇಗಿರ್ತವೆ ಅಂತ ಆಶ್ಚರ್ಯ ಆಗೋದು ಖಂಡಿತ. ನಾವು ತಮಗೆ ಆದ ಗೂಡುಗಳನ್ನು ಕಟ್ಕೊಂಡಿರ್ತವೆ, ಅಲ್ಲಿರ್ತವೆ. ಇವೆಲ್ಲ ನೋಡಿ ಸಾಕಿರ್ತಾರೆ ಈ ಪಕ್ಷಿಗಳನ್ನೆಲ್ಲ. ಇದು ನೋಡಿ ಹೇಗೆ ಕೂತ್ಕೊಂಡಿದೆ. ಇದು ನೋಡಿ ಪ್ಯಾರೆಟ್ ಏನೋ ತಿನ್ನಿಸ್ತಾ ಇದ್ದಾರೆ, ಹಣ್ಣು ಏನೋ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಅದು ತಿಂತಾ ಇದೆ ನೋಡಿ. ಕೆಳಗೆ ಪಾರಿವಾಳ ಕೂಡ ಇದೆ. ತುಂಬ ಪಕ್ಷಿಗಳಿರ್ತವೆ ನಮ್ಮ ಅಪಾರ್ಟ್ಮೆಂಟಲ್ಲಿ. ಹೊರಗಡೆ ಎಲ್ಲ ಫುಲ್ಲು ಜಾಸ್ತಿ ನೋಡಿದ್ದೀನಿ ನಾನು ಪಕ್ಷಿಗಳನ್ನ. ಯಾವಾಗಲೂ ಚಿಲಿಪಿಲಿ ಅಂತಲೇ ಇರುತ್ತೆ. ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಇಂಪಾಗಿರುತ್ತೆ ಪಕ್ಷಿಗಳ ಸೌಂಡು. ಇತ್ತೀಚೆಗೆ ಗುಬ್ಬಿಗಳು ಕಡಿಮೆ ಆಗಿಬಿಟ್ಟಿದ್ದೇವೆ. ಈ ಮೊಬೈಲ್ ಬಂದಾಗಿಂದ ಸ್ವಲ್ಪ ಕಡಿಮೆನೇ ಆಗಿದೆ. ಈಗ ಅಪರೂಪಕ್ಕೊಮ್ಮೆ ಕಾಣಿಸ್ತಾ ಇದ್ದಾವೆ ಅಲ್ಲಲ್ಲಿ. ಯಾರೆಲ್ಲ ನಮ್ಮ ಹೇಜಲ್ ಚಾನಲ್ ನೋಡ್ತಾ ಇದ್ದೀರಾ, ಎಲ್ಲರೂ ನಮ್ಮ ಹೇಜಲ್ ಚಾನಲ್ನ ಸಪೋರ್ಟ್ ಮಾಡಿ. ಇದುವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕ್ಯಾಟ್ಸ್ ಚಾನಲ್ ಕೂಡ ನೋಡ್ತಾ ಇರಿ. ಈಚೆಗೆ ವ್ಯೂಸ್ ಕಡಿಮೆ ಆಗಿದ್ದಾವೆ, ನೋಡ್ತಾ ಇರಿ. ಥ್ಯಾಂಕ್ ಯು.